ದೇಶದಾದ್ಯಂತ 22 ಲಕ್ಷಕ್ಕೂ ಅಧಿಕ ಮಕ್ಕಳು ಬರೆದಿದ್ದಂತಹ ನೀಟ್ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ. ಮೇ 3ನೇ ತಾರೀಕು ನಡೆದಿದ್ದಂತಹ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ರದ್ದುಗೊಳಿಸಿದ ಕಾರಣ ಏನು? ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ನೀಟ್ ಪರೀಕ್ಷೆಯನ್ನ NTA ರದ್ದು ಮಾಡುವಂತಹ ಕೆಲಸ ಮಾಡಿದೆ. ಹಾಗಂತ ವಿದ್ಯಾರ್ಥಿಗಳೇ ಆತಂಕ ಬೇಡ ಅನ್ನುವಂತಹ ಭರವಸೆಯನ್ನು ಕೂಡ NTAನೇ ನೀಡಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮರು ಪರೀಕ್ಷೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದೆ. ಮುಂದಿನ 6ರಿಂದ 7 ದಿನಗಳ ಒಳಗಾಗಿ ಮರು ಪರೀಕ್ಷೆಯ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ NTA DG ಅಭಿಷೇಕ್ ಸಿಂಗ್ ಪ್ರೆಸ್ ಮೀಟ್ ಮಾಡಿ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಈ ಹಿಂದೆ ನೀವು ಬರೆದಂತಹ ಪರೀಕ್ಷಾ ಕೇಂದ್ರದಲ್ಲೇ ನಿಮಗೆ ಪರೀಕ್ಷೆ ಇರುತ್ತೆ. ಮತ್ತೆ ಫೀಸ್ ಕಟ್ಟುವಂತಹ ಅವಶ್ಯಕತೆ ಕೂಡ ಇಲ್ಲ. ಮರು ಪರೀಕ್ಷೆಯ ಡೇಟ್ ಅನ್ನ NTA ಅಧಿಕೃತವಾಗಿ ಪ್ರಕಟಿಸುವಂತಹ ಕೆಲಸ ಮಾಡುತ್ತೆ. ಮುಂದಿನ 6ರಿಂದ 7 ದಿನಗಳ ಒಳಗಾಗಿ ಪರೀಕ್ಷೆಯ ದಿನಾಂಕವನ್ನ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ NTA DG ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ DG ಅಡ್ಮಿಷನ್ ನ ಸ್ಕೆಡ್ಯೂಲ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯೂ ಆಗಬಾರ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಯಾವುದೇ ರೀತಿಯಾದಂತಹ ತೊಂದರೆಯಾಗಬಾರ್ದು. ಹಾಗಾಗಿ ಅತಿ ಶೀಘ್ರದಲ್ಲಿ ನಾವು ಪರೀಕ್ಷೆಯ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ DG ಅಭಿಷೇಕ್ ಸಿಂಗ್. 7ರಿಂದ 10 ದಿನಗಳ ಸಮಯ ನಮಗ್ ಕೊಡಿ, ನಾವು ಕೂತು ಚರ್ಚೆ ಮಾಡಬೇಕು. ಎಕ್ಸಾಮ್ನ ಯಾವ ರೀತಿ ನಡೆಸಬೇಕು, ಹೇಗೆ ನಡೆಸಬೇಕು, ಪ್ರಶ್ನೆ ಪತ್ರಿಕೆ ಇದೆಲ್ಲವೂ ಕೂಡ ಫೈನಲ್ ಆಗಬೇಕು. ಹಾಗಾಗಿ 7ರಿಂದ 10 ದಿನಗಳ ಸಮಯಾವಕಾಶವನ್ನ ನೀಡಿ ನಾವು ಫೈನಲ್ ಆಗಿ ಡೇಟ್ ಅನ್ನ ಘೋಷಣೆ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ನೀಟ್ ಮರು ಪರೀಕ್ಷೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ NTA DG ಅಭಿಷೇಕ್ ಸಿಂಗ್ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಆಘಾತ. ಒಬ್ಬಿಬ್ಬರಲ್ಲ, 100, 1000, ಲಕ್ಷಾನೂ ಅಲ್ಲ, ಇಡೀ ದೇಶಾದ್ಯಂತ ಹಾಗೆ ದೇಶದ ಹೊರಗೂ ಸೇರಿದಂತೆ ಒಟ್ಟಾರೆಯಾಗಿ ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳು 22.5 ಲಕ್ಷಕ್ಕೂ ಹೆಚ್ಚು. ಅಷ್ಟೂ ಜನ ಸುಮಾರು 2 ವರ್ಷಗಳ ಕಾಲ ಸತತ ಪರಿಶ್ರಮವನ್ನ ಹಾಕಿ ನೀಟ್ ಎಕ್ಸಾಮ್ಗೆ ಅಂತ ಹೇಳಿ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ತಿಂಗಳಾನ್ಗಟ್ಲೆ ನಿದ್ದೆ ಬಿಟ್ಟು ಪರೀಕ್ಷೆಯನ್ನ ಬರೆದಿರ್ತಾರೆ. ವೈದ್ಯಕೀಯ ವೃತ್ತಿಪರ ಕೋರ್ಸ್ಗಳಿಗೆ ಎಂಟ್ರಿ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಂಥ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬಂದು ಬಿಟ್ಟಿದೆ. ಅಂಥ ವಿದ್ಯಾರ್ಥಿಗಳ ಭರವಸೆ ವಿಶ್ವಾಸಕ್ಕೆ ದೋಖ ಆಗ್ಬಿಟ್ಟಿದೆ. ಒಂದು ಮಹತ್ವದ ಪರೀಕ್ಷೆ, ಆ ಮಹತ್ವದ ಪರೀಕ್ಷೆಯನ್ನ ಯಾವುದೇ ಸೋರಿಕೆ ಇಲ್ಲದೆ ನಡೆಸುವಂತಹ ಜವಾಬ್ದಾರಿ NTAಗಿತ್ತು. ಹೇಗ್ ಸೋರಿಕೆಯಾಯಿತು ಅನ್ನೋದು ಪ್ರಶ್ನೆ. ಯಾರು ಇನ್ವಾಲ್ವ್ ಆಗಿದ್ರು, ಯಾರು ವಿದ್ಯಾರ್ಥಿಗಳ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ರು, ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಪರೀಕ್ಷೆ ಬರೆದವರೆಷ್ಟು ಜನ? ನಾನಾಗ್ಲೇ ಹೇಳಿದ ಹಾಗೆ 22,79,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಭಾರತ ಹಾಗೆ ಹೊರ ದೇಶಗಳಲ್ಲೂ ಕೂಡ ನೀಟ್ ಪರೀಕ್ಷೆಯನ್ನ ಬರೆಯಲಾಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ನಿಂದಾಗಿ ಈಗ ಆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಆಗ್ಬಿಟ್ಟಿದೆ. ಮತ್ತೊಮ್ಮೆ ಬರೀಬೇಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ. ಅಷ್ಟು ಕಷ್ಟಪಟ್ಟು ಪರೀಕ್ಷೆಗಾಗಿ ಓದಿ ಪರೀಕ್ಷೆಯನ್ನ ಬರೆದವರು ಈಗ ಮತ್ತೊಮ್ಮೆ ಪರೀಕ್ಷೆಗಾಗಿ ಓದುವಂತಹ ಸ್ಥಿತಿ, ಮತ್ತೊಮ್ಮೆ ಪರೀಕ್ಷೆಯನ್ನ ಬರೆಯುವಂತಹ ಸ್ಥಿತಿ. ಈ ಹಿಂದೆ ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ನಡೆದಿತ್ತು. ಮೇ 4ನೇ ತಾರೀಕಿನಿಂದಲೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನುವಂತಹ ಪ್ರತಿಭಟನೆ ಆರಂಭ ಆಗಿತ್ತು. ವಿಪರ್ಯಾಸ ಏನು ಅಂದ್ರೆ, ನೀಟ್ ಪರೀಕ್ಷೆ ನಡೆಯೋದಕ್ಕೂ ಮುಂಚೆನೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅನುಮಾನಗಳನ್ನ ವ್ಯಕ್ತಪಡಿಸಲಾಗಿತ್ತು. 1 ತಿಂಗಳ ಹಿಂದೆನೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ನಮ್ಮ ಕೈ ಸೇರಿದ್ದಾವೆ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದಾವೆ, ಅವುಗಳ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಹಲವರು ಹೇಳ್ಕೊಂಡಿದ್ರು. ಆದ್ರೆ ಆಗ NTA ಇದನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ನೀಟ್ ಎಕ್ಸಾಮ್ ಎಷ್ಟು ಕಡೆ ಆಗಿತ್ತು? ಭಾರತದ 551 ನಗರ ಹಾಗೆ ವಿದೇಶದ 14 ನಗರಗಳಲ್ಲಿ ನೀಟ್ ಪರೀಕ್ಷೆಯನ್ನ ಬರೆದಿದ್ರು ವಿದ್ಯಾರ್ಥಿಗಳು. 5,432 ಪರೀಕ್ಷಾ ಕೇಂದ್ರಗಳಲ್ಲಿ 22,79,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ರು. ಇದೀಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೆ ನೀಟ್ ಪರೀಕ್ಷೆಯನ್ನ ಬರೀಬೇಕಾಗಿದೆ. NTA ಹೇಳ್ತಾ ಇರೋದೇನು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ಹೇಳ್ತಾ ಇರೋದೇನು? ವಿದ್ಯಾರ್ಥಿಗಳೇ ಆತಂಕ ಬೇಡ ಅಂತಿದ್ದಾರೆ. ಮರು ಪರೀಕ್ಷೆಯ ದಿನಾಂಕವನ್ನ ಮುಂದಿನ ದಿನಗಳಲ್ಲಿ ನಾವು ಘೋಷಣೆ ಮಾಡ್ತೀವಿ. ಈಗಷ್ಟೇ ಅಭಿಷೇಕ್ ಸಿಂಗ್ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. 7ರಿಂದ 10 ದಿನಗಳ ಒಳಗಾಗಿ ಕೂತು ಚರ್ಚೆ ಮಾಡಿ, ಸಭೆ ಮಾಡಿ ನಾವು ಡೇಟ್ ಅನ್ನ ಫೈನಲ್ ಮಾಡಿ ಅಧಿಕೃತವಾಗಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ಅಡ್ಮಿಟ್ ಕಾರ್ಡ್ ಬಿಡುಗಡೆಯ ಬಗ್ಗೆಯೂ ಅಂದ್ರೆ ಹಾಲ್ ಟಿಕೆಟ್ ಬಿಡುಗಡೆಯ ಬಗ್ಗೆಯೂ ನಾವು ಮಾಹಿತಿ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ
ಪರೀಕ್ಷೆ ಮತ್ತೊಮ್ಮೆ ಪರೀಕ್ಷೆ ನಡೆಯುತ್ತೆ ಅಂತಂದ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾ, ಮತ್ತೆ ಫೀಸ್ ಕಟ್ಟಬೇಕಾ, ಪರೀಕ್ಷಾ ಕೇಂದ್ರ ಚೇಂಜ್ ಆಗುತ್ತಾ? ಈ ಅನುಮಾನಗಳು ವಿದ್ಯಾರ್ಥಿಗಳಲ್ಲಿ ಸಹಜ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸ್ಪಷ್ಟವಾಗಿ ಹೇಳಿದೆ, ಈ ಹಿಂದಿನ ಪರೀಕ್ಷಾ ಕೇಂದ್ರಗಳಲ್ಲೇ ಪರೀಕ್ಷೆ ನಡೆಯುತ್ತೆ. ನೀವು ಈ ಹಿಂದೆ ಯಾವ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಎಕ್ಸಾಮ್ ಬರೆದಿದ್ರೋ ಅಲ್ಲೇ ಪರೀಕ್ಷೆ ನಡೆಯುತ್ತೆ. ಮತ್ತೊಮ್ಮೆ ನಡೆಯುವಂತಹ ಈ ರೀ ಎಕ್ಸಾಮ್ ಏನಿದೆ, ನೀಟ್ ರೀ ಎಕ್ಸಾಮ್ಗೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಮತ್ತೆ ನೋಂದಣಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮರು ಪರೀಕ್ಷೆಗಾಗಿ ಪರೀಕ್ಷಾ ಶುಲ್ಕವನ್ನ ಹೆಚ್ಚುವರಿಯಾಗಿ ವಿಧಿಸೋದೂ ಇಲ್ಲ NTA. ನೀವು ಮತ್ತೆ ಫೀಸ್ ಕಟ್ಟಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ನೀಟ್ ಎಕ್ಸಾಮ್ಗೆ ಸಾಮಾನ್ಯವಾಗಿ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳು 1700 ರೂಪಾಯಿ ಪಾವತಿ ಮಾಡಬೇಕು. OBC ಕ್ಯಾಟಗರಿಯವರು 1600 ರೂಪಾಯಿ ಪಾವತಿ ಮಾಡಬೇಕು. SC ST ಕ್ಯಾಟಗರಿ ಅಂತಂದ್ರೆ 1000 ರೂಪಾಯಿಯನ್ನ ಪಾವತಿ ಮಾಡಬೇಕು. ವಿದೇಶದಲ್ಲಿದ್ದುಕೊಂಡು ಎಕ್ಸಾಮ್ ಅನ್ನ ಬರೆಯುವವರು ಸುಮಾರು 9500 ರೂಪಾಯಿಯನ್ನ ಪಾವತಿ ಮಾಡಬೇಕು. ಆದ್ರೆ ಈ ರೀ ಎಕ್ಸಾಮ್ಗೆ ಮತ್ತೆ ನಿಮ್ಮಿಂದ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ NTA ಹೇಳಿದೆ. ಮತ್ತೊಂದು ಮಹತ್ವದ ಮಾಹಿತಿ NTA ಕೊಟ್ಟಿರೋದು ಏನು ಅಂದ್ರೆ, ಈಗಾಗಲೇ ವಿದ್ಯಾರ್ಥಿಗಳು ಏನು ಶುಲ್ಕವನ್ನ ಪಾವತಿ ಮಾಡಿದ್ದಾರೋ ಅದನ್ನ ವಾಪಸ್ ನೀಡಲಾಗುತ್ತೆ ಅಂತಾನು ಸ್ಪಷ್ಟಪಡಿಸಿದೆ. ಅಂದ್ರೆ ಇದು ನಮ್ಮ ತಪ್ಪಿಂದ ಆಗಿರುವಂತಹ ಒಂದು ಸಮಸ್ಯೆ, ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ, ಅದು ಕಾಂಪನ್ಸೇಷನ್ ಅನ್ನುವಂಥ ರೀತಿಯಲ್ಲಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ನೀವೇನ್ ಫೀಸ್ ಅನ್ನ ಕೊಟ್ಟಿದ್ರು ಈ ಹಿಂದೆ ಮೇ 3ನೇ ತಾರೀಕಿನ ಎಕ್ಸಾಮ್ಗೆ, ಅದನ್ನ ನಾವು ವಾಪಸ್ ಮಾಡುವಂತಹ ಕೆಲಸ ಮಾಡ್ತೀವಿ, ಮತ್ತೆ ನೀವು ಫೀಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತನ್ನ ಬಳಿ ಇರುವಂತಹ ತನ್ನ ಸ್ವಂತ ಸಂಪನ್ಮೂಲ ಹಣವನ್ನ ಬಳಸಿ, ಆ ರಿಸೋರ್ಸ್ ಅನ್ನ ಬಳಸಿ ಮರು ಪರೀಕ್ಷೆಯನ್ನ ಮಾಡುತ್ತೆ ಅಂತ ಹೇಳಿ NTA ಹೇಳ್ಕೊಂಡಿದೆ. ಜೊತೆಗೆ ಮರು ಪರೀಕ್ಷೆ ಡೇಟ್ ಬಗ್ಗೆ NTAನೇ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸುತ್ತೆ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ನೋಡಿಕೊಂಡು ಆತಂಕಕ್ಕೆ ಒಳಗಾಗಬೇಡಿ ಅಂತಾನು ಮನವಿ ಮಾಡಿಕೊಂಡಿದೆ. DG ಅಭಿಷೇಕ್ ಸಿಂಗ್ ಹೇಳಿದ ಹಾಗೆ 7 ರಿಂದ 10 ದಿನಗಳ ಒಳಗಾಗಿ ಮರು ಪರೀಕ್ಷೆಗೆ ಡೇಟ್ ಘೋಷಣೆಯಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.